ಜರ್ನಿ ಶುರುವಾಗಿತ್ತು, ಇವಾಗ 7:30 ಆಗಿದೆ. ಸೊ ಇವಾಗ ಹಾವೇರಿಗೆ ಬಂದು ಸ್ಟಾಪ್ ಮಾಡಿದ್ದೀವಿ. ಈಗ ಎಷ್ಟೊಂದು 200 ಕಿಲೋಮೀಟರ್ ಹೊಡೆದ್ರಿ, ಹೆಂಗೆ ಅನ್ಸೈತಿ? ಊಟ ನೋಡಿ ಎಲ್ಲಿಂದ ಶುರು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ನಾರ್ತ್ ಇಂಡಿಯನ್ ಡಿಶ್. ಇವಾಗ ನಾವು ಇನ್ನೊಂದು 25 ಕಿಲೋಮೀಟರ್ ಹೋದರೆ ಸಾಗರಕ್ಕೆ ತಲುಪ್ತೀವಿ. ಸಾಗರ ಅವ್ರನ್ನ ಕರ್ಕೊಂಡು ಸಾಗರಕ್ಕೆ ಹೋಗ್ಬೇಕು. ಫ್ರೆಂಡ್ಸ್, ನಮ್ಮ ಅಪ್ಪು ಬಾಸ್ ಅವ್ರದ್ದು ಮೌರ್ಯ ಮೂವಿ ಆ ಮನೆಯಲ್ಲೇ ನೋಡಿ ಶೂಟಿಂಗ್ ಆಗಿರೋದು. ಸೊ ಫ್ರೆಂಡ್ಸ್, ನಾವಿವಾಗ ಸಿರ್ಸಿ ಎಂಟರ್ ಆಗಿದ್ದೀವಿ. ಸಿರ್ಸಿ ಮಾರಿಕಾಂಬಾ ದೇವಿಯ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂತಂದರೆ, ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಆದಂತಹ ಶಿವಮೊಗ್ಗಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ನಮ್ಮೊಬ್ಬರ ಮೇಡಮ್ನ ಮೀಟ್ ಮಾಡಬೇಕಾಗಿದೆ. ಸೊ ಅವ್ರನ್ನ ಮೀಟ್ ಮಾಡಿಕೊಂಡು ಹಾಗೆ ಅಲ್ಲಿ ನಿಯರ್ ಬೈ ಯಾವ್ಯಾವ ಪ್ಲೇಸ್ ಇದ್ದಾವೆ ಅವನ್ನೆಲ್ಲನೂ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಜರ್ನಿನ ಶುರು ಮಾಡೋಣ ಬನ್ನಿ. ಸೊ ನಮ್ಮ ಚಿಕ್ಕೋಡಿಯಿಂದ ಶಿವಮೊಗ್ಗ ಎಷ್ಟು ಕಿಲೋಮೀಟರ್ ಐತ್ರಿ? 365. 365. ಸೊ ನಾವು ಹೋಗುವಂತ ಮಾರ್ಗ ಬಂದ್ಬಿಟ್ಟು ಬೆಳಗಾವಿಯಿಂದ ಹುಬ್ಳಿ, ರಾಣೆಬೆನ್ನೂರು, ಮತ್ತು ಇನ್ನೊಂದು ರಾಣೆಬೆನ್ನೂರಿಂದ ರೈಟ್ ಟರ್ನ್ ತಗೊಂಡು ಒಂದು ಊರು ಹತ್ತೆ ಯಾವುದಂತಂದ್ರೆ ಒಂದು ಊರು ಐತೆ, ಹಂಗೆ ಹೋಗ್ಬೇಕು. ಹಿರೇಬೆನ್ನೂರು ಅದ ರಾಣಿಬೆನ್ನೂರು ಹತ್ತೈತಿ. ಅದು ರೈಟ್ ಟರ್ನ್ ತಗೊಂಡು ನಾವು ಸ್ಟೇಟ್ ಹೋಗ್ಬೇಕು, ಶಿವಮೊಗ್ಗ. ಫ್ರೆಂಡ್ಸ್, ನಮ್ದು ಈ ಥರ ರೂಟ್ ಪ್ಲಾನ್ ಇದೆ. ಇವಾಗ ಬೆಳಗ್ಗೆ 2:30 ಆಗಿದೆ. ಸೊ ಗೂಗಲ್ ಮ್ಯಾಪಲ್ಲಿ ನಮಗೆ 7 ಅವರ್ಸ್ ಜರ್ನಿ ಇದೆ ಅಂತ ಹೇಳ್ತಾ ಇದೆ. ಸೊ ಅದೇ ಹೇಳ್ತಾ ಇರೋದು 7 ಅವರ್ಸ್ ಅಂತ ಹೇಳಿ. ಅದಾದಮೇಲೆ ನೆಕ್ಸ್ಟ್ ನಾವು ಇನ್ನೂ ಬ್ರೇಕ್ ಅದು ತೊಗೊಳ್ತೀವಿ. ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಅದು ಆಗೋದಿರುತ್ತೆ. ಜಲ್ದಿನೇ ಬಿಡ್ತಾ ಇದ್ದೀವಿ. ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಜರ್ನಿನ ಕಂಟಿನ್ಯೂ ಮಾಡ್ತಿರ್ತೀವಿ ನಾವು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹೋಗಬೇಕು ಅಂತ ಇದ್ದೀವಿ ಫ್ರೆಂಡ್ಸ್. ಅಷ್ಟರಲ್ಲಿ ಇದೊಂದು ನೆನಪಾಯಿತು ನೋಡಿ. ನಾನು ಪೆಡಿಗ್ರಿ ಚೀಲ ತೊಗೊಂಡು ಬಂದಿದ್ದಾರೆ. ಇದನ್ನು ತೆಗ್ದೇ ಇಲ್ಲ ಒಂದು ಡಬ್ಬಿಲಿ. ಸೊ ಯಾರು ಊಟಕ್ಕೆ ಹಾಕಾರೋ ಹಂಗ? ಸೊ ಎಷ್ಟು ಕಿಲೋದು ಐತ್ರಿ ಇದಕ್ಕೆ ಬ್ಯಾಗ? 5.5 kg ಏನ್ರಿ? ನಾವಿವಾಗ ಫಸ್ಟ್ ಬ್ರೇಕರ್ಲೆ ಡೈರೆಕ್ಟ್ ಅಲ್ಲಿಂದ ಊರಿಂದ ಬಂದು ಇವಾಗ ಫಸ್ಟ್ ಬ್ರೇಕ್ ತಗೊಂಡಿರೋದು. ಒಂದು 4 ಅವರ್ ಜರ್ನಿ ಆಯ್ತು. ಈಗ ಎಷ್ಟು 2:30 ಸ್ಟಾರ್ಟ್ ಮಾಡಿದಿರಲಿ? 3 ಆಯ್ತು ರೀ. 3 ಆಯ್ತು ಜರ್ನಿ. 3 ಗಂಟೆಗೆ ಜರ್ನಿ ಶುರು ಆಗಿತ್ತು. ಇವಾಗ 7:30 ಆಗಿದೆ. ಸೊ ಇವಾಗ ಹಾವೇರಿಗೆ ಬಂದು ಸ್ಟಾಪ್ ಮಾಡಿದ್ದೀವಿ. ಸೊ ಹಾವೇರಿಲಿ ಶಿವ ಪ್ಯಾರಡೈಸಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ಏನೈತ್ರಿ ಬ್ರೇಕ್ಫಾಸ್ಟ್ಗೆ? ಇಡ್ಲಿ ವಡಾ ಸ್ಪೆಷಲ್. ಇಡ್ಲಿ ವಡಾ ಇಡ್ಲಿ ವಡಾ ಜರ್ನಿ ಫುಲ್ ನಿದ್ದೆ ಮಾಡಿದ್ಲೆ. ಒಟ್ಟು ಸುಸ್ತಾಗೈತಿ. ಈಗ ಕಾಲೆಲ್ಲ ಚಪ್ಪಲ್ ಬರೋಲ್ಲ, ಕಾಲೆಲ್ಲ ಇದನ್ನಾಗಿದಾವೆ, ಟೈಟ್ ಆಗೈತಿ. ಸೊ ಫ್ರೆಂಡ್ಸ್, ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಯಾವುದ್ರಿ ಹೋಟೆಲ? ಶಿವ ಪ್ಯಾರಡೈಸ್. ಸೊ ಇಡ್ಲಿ ಸಾಂಬಾರ್ ವಡಾ ಇದು ಚೆನ್ನಾಗಿತ್ತು. ಟೇಸ್ಟು ವಡಾ ಅಂತೂ ಸಖತ್ತಾಗಿತ್ತು. ಸ್ಮೂತ್ ಆಗಿತ್ತು, ಬನ್ ಥರ ಇತ್ತು. ನಿಮಗೆ ಹೆಂಗೆ ಅನಿಸ್ತು ಬ್ರೇಕ್ಫಾಸ್ಟ್? ಜಯಹರಿಯ ಬ್ರೇಕ್ಫಾಸ್ಟ್ ಹೇಗಿದೆ? ಸೊ ನಮ್ಮೊಟ್ಟಿಗೆ ಈ ಜರ್ನಿಲಿ ಜಯಹರಿ ಇದ್ದಾನೆ. ಹಾಯ್ ಮಾಡಿ ನಮ್ಮ ಬ್ಲಾಗ್ ಹಾಯ್ ಮಾಡಿದೆ. ಸೊ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಅಂತ ಮುಗಿಸ್ಕೊಂಡು ಇವಾಗ ಮತ್ತೆ ಇನ್ನೊಂದು ಎಷ್ಟು ರಾಣೆಬೆನ್ನೂರು ಇನ್ನೊಂದು 20 ಕಿಲೋಮೀಟರ್ ಐತಿ. ಅಲ್ಲಿಂದ 100 ಕಿಲೋಮೀಟರ್. ಅಲ್ಲಿಂದ 100 ಕಿಲೋಮೀಟರ್. ಎಲ್ಲ ಕೂಡಿಸ್ಕೊಂಡು 120 ಕಿಲೋಮೀಟರ್ ಐತಿ. ಇನ್ನೂ ಜರ್ನಿ ಸಖತ್ತಾಗಿದೆ. ಬ್ರೇಕ್ಫಾಸ್ಟ್ ಅಂತೂ ಆಗಿದೆ. ಇವಾಗ ಮತ್ತೊಂದು ಸಲ ನಿದ್ದೆ ಮಾಡೋದು, ಆಮೇಲೆ ಒಂದೇ ಸಲ ಶಿವಮೊಗ್ಗದಲ್ಲಿ ಎದ್ದೇಳೋದು ನೋಡಿ. ಸೊ ಫ್ರೆಂಡ್ಸ್, ಚೆನ್ನಾಗಿದೆ ಇದು ಹೈವೇ. ಹಾವೇರಿಯಿಂದ ರೂಟ್ ಚೆನ್ನಾಗಿದೆ. ಮಧ್ಯದಲ್ಲಿ ನಮ್ಮ ಚಿಕ್ಕೋಡಿಯಿಂದ ಬೆಳಗಾವಿ ರೂಟ್ ಸ್ವಲ್ಪ ಕೆಟ್ಟೋಗಿದೆ. ಅದಾದಮೇಲೆ ಬೆಳಗಾವಿಯಿಂದ ಹುಬ್ಳಿ ಕರೆಕ್ಟ್ ಐತ್ರಿ? ಬೆಳಗಾವಿಯಿಂದ ಹುಬ್ಳಿ ಅಷ್ಟೇನಿಲ್ಲ. ಹುಬ್ಳಿಯಿಂದ ಮುಂದೆ ಈ ಕಡೆ ಸರಿ ಐತಿ. ಸೂಪರ್ ಐತಿ. ಹಾಂ, ಹೂವು ಹೊಂಟಂಗೆ
200 ಕಿಲೋಮೀಟರ್ ಹೊಡೆದ್ರಿ ಹೆಂಗೆ ಅನ್ಸೈತಿ? ಚಲೋ ಐತಿ. ಇನ್ನೊಂದು 400 ಕಿಲೋಮೀಟರ್ ಹೋಗಂದ್ರೆ ಹೋಗ್ತೀರಿ? ಹಾಂ ಹಾಂ, ಆರಾಮ್. ಒಂದು 4 ದಿನ ಟ್ರಿಪ್ ಮಾಡಿ ಬರೋದು. ಇಲ್ಲ ಸ್ಕೂಲ್ ಸ್ಟಾರ್ಟ್ ಆಗಕ್ಕೆ ಒಂದು 4 ದಿನ ಐತಿ, ಅಷ್ಟಾಗಿ ಹೋಗಿ ಬರೋದು. ಈಗ ನಮ್ಮ ಜರ್ನಿ ಎಲ್ಲ ಕೂರ್ಸೊಂದು 800 ತನಕ ಆಗೈತೆ. ಹೋಗೋದ ಬರೋದ 700-800 ತನಕ ಆಗೈತೆ. ಮತ್ತೆ ಇವತ್ತು ರೆಸ್ಟ್ ಇಲ್ಲ, ಹೊಡಿಬೇಕಲ್ಲ, ಒಂದು ಎಲ್ಲಿ ವಸ್ತಿ ಮಾಡೋಕತ್ತಿಲ್ಲ ಏನಿಲ್ಲ. ಹೌದು, ರಿಟರ್ನ್ ಮತ್ತೆ ಬರ್ಬೇಕ್ರಲ್ಲ. ಮತ್ತೆ ಇವತ್ತು ನೈಟ್ ನಾವು ರಿಟರ್ನ್ ಬರ್ಬೇಕಲ್ಲ, ಹಿಂಗಾಗಿ ಕಂಟಿನ್ಯೂ ಮಾಡ್ರಿ. ಶಿವಮೊಗ್ಗಕ್ಕೆ ಹೋಗಬೇಕಾದ್ರೆ ಆನ್ ದ ವೇ ನೇಚರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಅಡಿಕೆ ತೋಟ ಆಗಿರಬಹುದು, ಭತ್ತದ ಬೆಳೆ ಆಗಿರಬಹುದು, ಹಾಗೆ ಭತ್ತದ ಬೆಳೆಯಿಂದ ಬರ್ತಕ್ಕಂಥ ಸ್ಮೆಲ್ ಆಗಿರ್ಬೋದು, ಎಲ್ಲನೂ ಕೂಡ ಅಲ್ಟಿಮೇಟ್ ಆಗಿತ್ತು. ಸೊ ಎಲ್ಲ ನಿಸರ್ಗವನ್ನು ಸವಿತಾ ನಾವು ಮುಂದೆ ಹೋದ್ವಿ. ಸೊ ಇವತ್ತು ಶಿವಮೊಗ್ಗಕ್ಕೆ ಯಾಕೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ನಮ್ಮ ಆತ್ಮೀಯರಾದಂತಹ ನಾಡಿಗೇರ್ ಮೇಡಮ್ ಹಾಗೆ ಎಡಿ ಕುಲಕರ್ಣಿ ಸರ್ ಇವರನ್ನು ಮೀಟ್ ಆಗ್ತಾ ಇದ್ದೀವಿ. ಸೊ ಬನ್ನಿ ನಮ್ಮ ಸರ್ನ ಮೇಡಮ್ನ ಭೇಟಿಯಾಗಿ ಬರೋಣ. ಸೊ ಸ್ಪೆಷಲಿ ಇವ್ರಿಗೋಸ್ಕರನೇ ನಾವು ಇವತ್ತು ಶಿವಮೊಗ್ಗಕ್ಕೆ ಬಂದಿರೋದು. ಸೊ ಇವ್ರನ್ನ ಮೀಟ್ ಆಗಿ ನಮಗೂ ಕೂಡ ತುಂಬ ಖುಷಿ ಆಯಿತು. ಜ್ಯೋತಿ ಇವರೆಲ್ಲ ಯಾವಾಗ ಬರ್ಬೇಕು, ಇಷ್ಟ ನಮ್ಮ ಮೇಲೆ ಅಭಿಮಾನ ಇರ್ತೀರಿ. ಆ ಅಭಿಮಾನಕ್ಕೆ ಎಷ್ಟು ಇವಾಗ ಸರ್ ನಮಗೆ ಶಿವಮೊಗ್ಗದಲ್ಲಿ ಫೇಮಸ್ ಆಗಿರ್ತಕ್ಕಂಥ ವಿಧಾತ್ರಿ ಭವನಕ್ಕೆ ಊಟ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ಬನ್ನಿ ಊಟಕ್ಕೆ ಏನೇನಿದೆ ಅಂಥೇಳಿ ನೋಡೋಣ. ಫ್ರೆಂಡ್ಸ್, ಊಟ ನೋಡಿ ಎಲ್ಲಿಂದ ಶುರು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ನಾರ್ತ್ ಇಂಡಿಯನ್ ಡಿಶ್ ಅದು ಸರ್, ನಾರ್ತ್ ಇಂಡಿಯನ್ ಡಿಶ್ ವಿಧಾತ್ರಿ ಭವನ ಇದು ಫೇಮಸ್ ಏನ್ರಿ ಶಿವಮೊಗ್ಗ ಒಳಗೆ? ಹಾಂ ಹಾಂ ರೀ. ರಸಮ ಬಾಜಿ ಏನೇನು ಭಾಳ ಐತೆ ಬಿಡು. ವಿದ್ಯೆ ಕಲಿಸಿದ ಗುರುಗಳು ಎಷ್ಟೇ ದೂರ ಇರಲಿ, ಭೇಟಿ ಆಗಬೇಕು ಅನ್ನೋ ಮನಸ್ಸಾದರೆ ಸಾಕು, ಹೋಗೇ ಹೋಗ್ತೀವಿ. ಅದೇ ಥರ ಇವಾಗ ನಾವು ಇರೋದು ಚಿಕ್ಕೋಡಿನಲ್ಲಿ, ಸರ್ ಇರೋದು ಶಿವಮೊಗ್ಗದಲ್ಲಿ. 365 ಕಿಲೋಮೀಟರ್ಸ್ ಜರ್ನಿ ಮಾಡಿಕೊಂಡು ನಾವು ಫೈನಲಿ ನಮ್ಮ ಸರ್ ಹಾಗೆ ಮೇಡಮ್ನ ಮೀಟ್ ಆಗೋದಕ್ಕೆ ಬಂದಿದ್ವಿ. ಸೊ ಸರ್ ನನಗೆ ಡಿಗ್ರಿನಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಎಂಕರೇಜ್ ಮಾಡಿದ್ದಾರೆ. ಸ್ಟೇಜ್ನಲ್ಲಿರ್ತಕ್ಕಂಥ ಏನಾದರೂ ಸ್ಟೇಜ್ ಫಂಕ್ಷನ್ಸ್ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ಇದೆಲ್ಲದಕ್ಕೂ ಹೇಳೋದಕ್ಕೆ ಮೇನ್ ಮೋಟಿವೇಶನ್ ಅವರೇ ನನಗೆ. ಸೊ ತುಂಬ ಹೆಲ್ಪ್ ಮಾಡಿದರು ನನಗೆ ಡಿಗ್ರಿನಲ್ಲಿ. ಹಾಗಾಗಿ ಇವಾಗ ನನಗೆ ಈ ಟಾಕಿಂಗ್ ಸ್ಕಿಲ್ ಬಂದಿದೆ ಅಂತ ಹೇಳ್ಬೋದು. ಸೊ ಫೈನಲಿ ಸರ್ನ ಮೇಡಮ್ನ ಮೀಟ್ ಆಗಿ ಅವ್ರಿಗೆ ಬಾಯ್ ಹೇಳಿ ಇವಾಗ ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ. ಸರ್ ಮೇಡಮ್ ಯಾವಾಗಲೂ ನಮ್ಮ ವ್ಲಾಗ್ಸ್ನ ನೋಡಿ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಏನಾದರೂ ವ್ಲಾಗಲ್ಲಿ ಕರೆಕ್ಷನ್ಸ್ ಇತ್ತಂದರೆ ಅದನ್ನು ಕೂಡ ಹೇಳಿ ಕೊಡ್ತಾ ಇರ್ತಾರೆ. ಸೊ ಸರ್ ಮೇಡಮ್ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮೊಟ್ಟಿಗೆ ಹೀಗೆ ಇರಲಿ ಅಂತ ಹೇಳಿ ನಾನು ಬಯಸ್ತೀನಿ. ಸೊ ಇವಾಗ ನಾವು ಇನ್ನೊಂದು 25 ಕಿಲೋಮೀಟರ್ ಹೋದರೆ ಸಾಗರಕ್ಕೆ ತಲುಪ್ತೀವಿ. ಸಾಗರ್ ಅವ್ರನ್ನ ಕರ್ಕೊಂಡು ಸಾಗರಕ್ಕೆ ಹೋಗಬೇಕು. ಆಮೇಲೆ ಅಲ್ಲಿ ಚಾಟ್ಸ್ ತಿನ್ನಬೇಕು ಅನ್ನೋ ಪ್ಲ್ಯಾನ್ ಇದೆ, ನೋಡೋಣ. ಟೈಮ್ ಸಿಕ್ಕರೆ ತಿಂತೀವಿ. ಅದಾದಮೇಲೆ ನೆಕ್ಸ್ಟು ಜೋಗ್ ಫಾಲ್ಸ್ಗೆ ಹೋಗಬೇಕು. ಇವಾಗ ಯಾಕೆ ಸ್ಟಾಪ್ ಮಾಡಿದ್ದೀವಪ್ಪ ಅಂತಂದರೆ, ಇಲ್ಲಿ ನೋಡಿ ಟ್ರೈನ್ ಬರ್ತಾ ಇದೆ, ಹಾಗಾಗಿ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ ನಾವು ಕೂಡ ಗಾಡಿನ. ಊಟ ಹೆಂಗಿತ್ತು ರೀ ಇವತ್ತಿನ ಮಧ್ಯಾಹ್ನದ ಊಟ? ಸೂಪರ್ ಇತ್ತಲ್ಲ, ಡಿಫ್ರೆಂಟ್ ಇತ್ತು ಊಟ. ನಮ್ಮ ಕಡೆ ಈ ಥರ ಸಿಗೋದಿಲ್ಲ, ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಆನ್ ದ ವೇ ಹೋಗಬೇಕಾದ್ರೆ ಫಿಶ್ ಸ್ಮೆಲ್ಲು ಘಮ ನಮ್ಮನ್ನು ಸೆಳೀತಾ ಇತ್ತು. ಹಾಗಾಗಿ ಹೇಗೂ ಇವಾಗ 4:15 ಆಗಿದೆ, ಏನಾದರೂ ಸ್ನ್ಯಾಕ್ಸ್ ಬೇಕಾಗುತ್ತಲ್ಲಪ್ಪ ಅಂಥೇಳಿ ಫಿಶ್ನ ತೊಗೊಂಡು ಬಂದಿದ್ವಿ. ಅದು ಕೂಡ ಕಾರಲ್ಲೇ ತಿನ್ಕೊಂಡು ಹೋಗಬೇಕು, ಯಾಕಂದರೆ ಹೋಟ್ಲಲ್ಲಿ ಕೂತು ತಿನ್ಕೊಂಡು ಹೋದರೆ ಮತ್ತೆ ಟೈಮ್ ಸಾಲೋದಿಲ್ಲ. ಸೊ ಫಿಶ್ ಅಂತೂ ಸಖತ್ತಾಗಿತ್ತು. ಈ ಸೈಡ್ ಬಂದರೆ ಒಂದು ಸಲ ಫಿಶ್ನ ಟ್ರೈ ಮಾಡಿ. ಸೊ ಗಾಯ್ಸ್, ಇನ್ನೇನು 5 ಕಿಲೋಮೀಟ್ರ್ ಜೋಗ್ ಫಾಲ್ಸ್ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಘಾಟ್ ಸೆಕ್ಷನ್ ಅಂತ. ಡ್ರೈವಿಂಗ್ ಮಾಡಬೇಕಾದ್ರೆ ಹೆಂಗೆ ಅನ್ಸೈತೆ ಫೀಲಿಂಗ್? ಫುಲ್ ಇಂಟ್ರೆಸ್ಟ್. ಹಾಂ, ಇನ್ನು 5 ಕಿಲೋಮೀಟರ್ಸಲ್ಲಿ ನಾವು ಜೋಗ್ ಫಾಲ್ಸ್ನ ರೀಚ್ ಆಗ್ತೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆಗೆ ಇನ್ನೊಂದು 10 ನಿಮಿಷ ಕಡಿಮೆ ಇದೆ. ಅಂದರೆ 4:50 ಆಗಿತ್ತಲ್ಲ. ತಂಪೈತಲ್ರಿ ಎಷ್ಟು?
ಜಲಪಾತ ಇದು. ಮಾನವನಾಗಿ ಹುಟ್ಟಿದ ನಂತರ ರಾಜ್ಕುಮಾರ್ ಹಾಡಾದಿ ಏನೇನ್ ಕಂಡಿ ಏನು ಕಂಡೆ ಅಂದ್ರೆ ಇದು ಒಮ್ಮೆ ಹುಟ್ಟಿದಾಗ ನೋಡಬೇಕಲ್ಲ. There's a 5-minute congestion in 1.5 kilometers. You are still on the fastest route. ಎಲ್ಲ ಹೋಗಿ ಬರತ್ತ ಆಮೇಲೆ ಫಾಲ್ಸ್ ನೋಡ್ಕೊಂಡು. ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ತುಂಡಿ ಅನ್ನೋರು ಹೇಳಿರ್ತಕ್ಕಂಥ ಮಾತನ್ನ ಇವತ್ತು ನಡೆಸ್ಕೊಡಕತ್ತೀವ. ಇರೋದ್ರೊಳಗ ಒಮ್ಮೆ ನಾವು ಜೋಗದ ಗುಂಡಿನ ನೋಡಕ್ ಹೋಗ್ತಾ ಇದೀವಿ. ಇವತ್ತು ಸಂಡೇ ಫ್ರೆಂಡ್ಸ್, ಜೋಗ್ ಫಾಲ್ಸ್ ಫುಲ್ ರಶ್ ಇದೆ. ನಾವಿವಾಗ 5:10 ಆಗಿದೆ. ನಾವು ಇವಾಗ ಬಂದು ರೀಚ್ ಆಗಿದ್ದೀವಿ. ಆಲ್ರೆಡಿ ಎಷ್ಟು ಎಕ್ಸಿಟ್ ಆಗ್ತಿದಾವೋ ಅಷ್ಟು ಎಂಟ್ರಿ ಕೂಡ ಆಗ್ತಿದ್ದಾವೆ ವೆಹಿಕಲ್ಸ್ ಎಲ್ಲ. ಸೊ ಇವರು ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ದಾರೆ, ನಾವು ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಫುಲ್ ರಶ್ ಇದೆ ನೋಡಿ, ಟ್ರಾಫಿಕ್ ಫುಲ್ಲಾಗಿದೆ. ಟಿಕೆಟ್ ಎಷ್ಟು ರೂಪಾಯಿ ಇದೆ ಏನೇನು ಅಂತ ಕೇಳೋಣ ಬನ್ನಿ. ಸೊ ಫಾಲ್ಸಿಗೆ ಎಂಟ್ರಿ ಆಗಿದ್ದೀವಿ. ಸೊ ಎಂಟ್ರಿ ಟಿಕೆಟು ದೊಡ್ಡವರಿಗೆ 20 ರೂಪಾಯಿ, ಹಾಗೆ ಚಿಕ್ಕವರಿಗೆ 10 ರೂಪಾಯಿ ಇದೆ. ಸೊ ನಾವು ಕೂಡ ಇವಾಗ ಟಿಕೆಟ್ ತೊಗೊಂಡು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟು 7 ಗಂಟೆವರೆಗೂ ಓಪನಿಂಗ್ ಇರುತ್ತೆ. ನೀವು ಬರ್ಬೋದು, 7 ಗಂಟೆ ತನಕ ನೋಡೋಕ್ಕೆ ಬರ್ಬೋದು. ಸೊ ನೀರು ಎಷ್ಟು ಮಟ್ಟಿಗಿದೆ ಏನು ಅಂತ ಹೇಳಿ ನೋಡೋಣ ಬನ್ನಿ. ಈ ಜೋಗ್ ಫಾಲ್ಸನ್ನು ನೋಡಲಿಕ್ಕೆ ಜನಸಾಗರನ ಸೇರಿದೆ, ನೋಡ್ಬೋದು. ವಾವ್, ಇಲ್ಲಿದೆ ನೋಡಿ ಜೋಗ್ ಫಾಲ್ಸ್. ನೀರು ಅಷ್ಟೊಂದಿಲ್ಲಂದ್ರೆ ಹಾಂ, ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗಿ ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಇತ್ತಲ್ಲ ಅದು ಕಾಣ ಐತ್ಲ, ಫಸ್ಟ್ ಐತ್ಲ ಆ ಕಡೆದ ರಾಜ, ಮತ್ತೆ ಈ ಕಡೆದ ರಾಣಿ ಅಂತೆ. ಅದು ರೂರಲ್ ರಾಕೆಟ್. ರಾಜಾರಾಣಿ ಮಿಡಲ್ದಾಗ ರೋರರ್ ಹಾಂ, ಎಸ್, ಕಾಮನ್ ಬಿಲ್ ಬರೈತೆ ನೋಡ್ರಿ ಕೆಳಗೆ. ಹೌದು, ಮಸ್ತ್ ಐತಲ್ರಿ, ಮಸ್ತ್. ಒಂಥರ ಹಾಲು ಬಿದ್ದಾಗ ಅದು ಹೆಂಗೆ ಫಾಗ್ ಗತ್ಲೆ ಮೋಡ ಏನೋ ಸೊ ಫುಲ್ ಪ್ರಪಾತ. ಫಸ್ಟ್ ಟೈಮ್ ನೋಡೋಣ ಜೋಗ ಜಲಪಾತ. ಜೀವನದೊಳಗೆ ಒಮ್ಮೆ ನೋಡ್ಬೇಕಂತ ಜೋಗದ ಗುಂಡಿ ಅನ್ನೋರು ಹೇಳಿದರು. ಸೊ ಇವತ್ತು ಆ ಮಾತನ್ನ ನೆರವೇರಿಸಿದ್ವಿ, ನಾವು ಕೂಡ ನೋಡಿದ್ವಿ ನೋಡ್ರಿ ಫೈನಲಿ. ಸೊ ಖುಷಿ ಆಗತೈತಿ, ಫುಲ್ ಖುಷಿ ಆಗಿದೆ. ನೀರು ಬಿ ತುಂಬಾ ಐತಲ್ಲ, ನೀರು ಅಷ್ಟೇ ಅಂದ್ರೆ ಇನ್ನೂ ಜಾಸ್ತಿ ಇರ್ಬೇಕಿತ್ತಲ್ರಿ. ಹೌದು, ಆಕ್ಚುಲಿ ಹೆಂಗೈತಿ, ನಮ್ಮ ಸೈಡ್ ಮಳೆ, ಉತ್ತರ ಕರ್ನಾಟಕ ಸೈಡ್ ಮಳೆ ಜಾಸ್ತಿ ಬಿದ್ದೈತಿ ವರ್ಷ, ಈ ಸೈಡ್ ಮಳೆ ಕಮ್ಮಿ ಬಿದ್ದೈತಿ ಸರ್ ಹೇಳತ್ತಿಲ್ಲ. ಫ್ರೆಂಡ್ಸ್, ನಮ್ಮ ಅಪ್ಪು ಬಾಸ್ ಅವ್ರದ್ದು ಮೌರ್ಯ ಮೂವಿ ಆ ಮನೇಲಿ ನೋಡಿ ಶೂಟಿಂಗ್ ಆಗಿರೋದು. ಸೊ ಅಲ್ಲೇ ಮೌರ್ಯ ಮೂವಿ ಶೂಟಿಂಗ್ ಆಗಿರೋದು. ನನಗಂತೂ ಫುಲ್ ಹ್ಯಾಪಿ ಆಗಿದ್ದೀನಿ ಇವತ್ತು ಪ್ಲೇಸಿಗೆ ವಿಸಿಟ್ ಮಾಡಿ, ಇಷ್ಟ ಆಯ್ತು ನನಗಂತೂ. ಸೊ ಚಲೋ ಐತಲ್ರಿ, ಮಸ್ತ್. ಕ್ರೌಡ್ ಇವತ್ತು ಸಂಡೇ ಅಂದಿದ್ದಕ್ಕೆ ಫುಲ್ ಕ್ರೌಡ್ ಇದೆ. ಸೊ ಫಾಲ್ಸ್ ಅಂದ್ರೆ ಎಲ್ಲ ನೋಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಎಲ್ಲಿ ಹೋಗೋದ ಏನೋ ನೋಡೋಣ್ರಿ. ನಾ ರೀ ಏನೋ ಕನ್ಸ್ಟ್ರಕ್ಷನ್ ನಡೆದಿತ್ತು. ಇದ ಗೇಟ್ಸ್ ಇತ್ತಲ್ಲ, ಹಾಂ, ಇದೇನೋ ಗೇಟ್ ಅನ್ನ ಯೂನಿಕ್ ಆಗಿ ರೆಡಿ ಮಾಡಕ್ಕಾರ. ಇನ್ನೊಂದು 2-3 ವರ್ಷ ಬಿಟ್ಟು ಬರ್ಬೇಕು ಅಂದ್ರೆ ರೆಡಿ ಇರ್ತೈತಿ. ರೆಡಿ ಇರ್ತೈತಿ. ಮತ್ತೆ ಇಲ್ಲಿ ಭಾಳ ಎಲ್ಲ ಕನ್ಸ್ಟ್ರಕ್ಷನ್ ನಡೆದೈತಿ, ಏನೋ ಡೆವಲಪ್ಮೆಂಟ್ ಚಲೋ ಆಗ್ತೈತಿ. ಅದು ಅದಕ್ಕೆ ಟೈಮ್ ಹಿಡಿತೈತಿ. ಟೈಮ್ ಹಿಡಿದ್ರು ಖರೆ ಒಳ್ಳೆ ರಿಸಲ್ಟ್ ಬರ್ತೈತಿ ಅಲ್ಲ. ಇನ್ನೊಂದು 5 ವರ್ಷ ಬಿಟ್ಟು ಬರೋಣ್ರಿ ಮತ್ತೆ. ಹ್ಞೂ ಮತ್ತೆ ನಮ್ಮ ಪ್ರಯಾಣ 2030 ನಮ್ಮ ಪ್ರಯಾಣ ಬ್ಯಾಕ್ ಟು ಹೋಮ್. ಎಸ್, ಇವಾಗ ಊರಿಗೆ ಹೋಗ್ಬೇಕ್ರಿ. ಆನ್ ದ ವೇ ನಮ್ಗೆ ಸಿರ್ಸಿ ಸಿಗುತ್ತಾ, ಸಿರ್ಸಿಯಲ್ಲಿ ಮಾರಿಕಾಂಬಾ ದೇವಿ ದರ್ಶನ ಒಂದು ಮಾಡ್ಕೊಳ್ಬೇಕು. ಅದಾದ್ಮೇಲೆ ಎಲ್ಲಾದ್ರೂ ಮಿಡಲ್ ಅಲ್ಲಿ ಊಟ ಮಾಡಬೇಕು. ಇವಾಗ ಬಿಟ್ಟರು ನಾವು ಮಿನಿಮಮ್ ಏನಿಲ್ಲ ಅಂದ್ರೂ 1 ಗಂಟೆ 2 ಗಂಟೆ ಆಗುತ್ತೆ ಹೋಗಿ ರೀಚ್ ಆಗಕ್ಕೆ. ಸೊ ನೋಡೋಣ, ಊಟ ಒಂದು ಎಲ್ಲರೂ ಇಲ್ಲೇ ಮಾಡ್ಬೇಕ್ರಿ ನಿಯರ್ ಬೈ. ಸಿದ್ದಾಪುರ್ ಘಾಟ್ ಮೇಲಿಂದ ನಾವು ಹೋಗ್ಬೇಕೀಗ. ಹೌದು. ಸೊ ಇದೇ ನೋಡಿ ಮೇನ್ ಗೇಟ್, ಇದು ರೆಡಿ ಆಗ್ತಾ ಇದೆ. ಯಾವ ಥರ ಇದೆ ಅಂತ ನೋಡಿ. ಸೊ ಕ್ರೌಡ್ ಅಂತೂ ಇವತ್ತು ಸಿಕ್ಕಾಪಟ್ಟೆ ಇದೆ. ನಮ್ಮ ಗಾಡಿ ಪಾರ್ಕಿಂಗ್ ಅಲ್ಲಿ ಮೇಲ್ಗಡೆ ಮಾಡಿದ್ದೀನಿ. ಇವರೆಲ್ಲ ಇಲ್ಲೇ ವೇಟಿಂಗ್ ಮಾಡ್ತಾರೆ. ನಾ ಒಬ್ಬನೇ ಹೋಗಿ ಗಾಡಿ ತರ್ತೀನಿ. ಸೊ ಫ್ರೆಂಡ್ಸ್, ಜೋಗ್ ಫಾಲ್ಸ್ನ ನೋಡಿಕೊಂಡು ಇವಾಗ ನಾವು ಸಿರ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಸಿದ್ದಾಪುರ್ ಘಾಟ್ ಮೇಲಿಂದ ಹೋಗ್ತಾ ಇದ್ದೀವಿ. 56 ಕಿಲೋಮೀಟರ್ ಐತಿ ಜೋಗ್ ಫಾಲ್ಸ್ ಇಂದರೆ. ಸೊ ಜೋಗ್ ಫಾಲ್ಸ್ ಇಂದ ಸಿರ್ಸಿ 56 ಕಿಲೋಮೀಟರ್ ಇದೆ. ಸೊ 1.5 ಅವರ್ ಬೇಕು ನಮ್ಗೆ ಇವಾಗ ಜರ್ನಿ. ರೋಡ್ ಚೆನ್ನಾಗೈತಲ್ರಿ ಖರೆ? ರೋಡ್ ಚಲೋ ಐತಿ. ಇಲ್ಲಿ ತಕರೆ ಒಂದು 20 ಕಿಲೋಮೀಟರ್ ಬಂದೇವ. ರೋಡ್ ಚಲೋ ಐತಿ. ಇನ್ನು ಮುಂದೆ ಹೆಂಗೆ ಐತಿ ಗೊತ್ತಿಲ್ಲ. ಫುಲ್ ಕರ್ವ್ಸ್ ಅದಾವ.
ಓಕೆ, ಸೊ ಇವಾಗ ಜರ್ನಿನ ಶುರು ಮಾಡಿದೀವಿ. ಇವಾಗ ಒಂದೇ ಸಲ ನಾವು ನಿಮಗೆ ಸಿರ್ಸಿಗೆ ಹೋದ್ಮೇಲೆ ಮೀಟ್ ಆಗ್ತೀವಿ. ಬನ್ರಿ. ಇವಾಗ ಎಷ್ಟು 7 ಗಂಟೆ ಐತ್ರಿ. ಸೊ ಫ್ರೆಂಡ್ಸ್, ನಾವಿವಾಗ ಸಿರ್ಸಿ ಎಂಟರ್ ಆಗಿದ್ದೀವಿ. ಸಿರ್ಸಿ ಮಾರಿಕಾಂಬಾ ದೇವಿಯ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಲೈಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ದಸರಾ ಪ್ರಯುಕ್ತ ಅನಿಸ್ತೈತಲ್ರಿ. ಹಾಂ, ನವರಾತ್ರಿ ಪ್ರಯುಕ್ತ ಇಲ್ಲಿ ಎಲ್ಲ ಲೈಟಿಂಗ್ ಮಾಡಿದ್ದಾರೆ. ಟೆಂಪಲ್ ಬಂತ ನೋಡಿ ದೇವಸ್ಥಾನ. ರೋಡಿಗೆ ಹತ್ಕೊಂಡೇ ಇದೆ ಅದು. ಇದೆ ನೋಡಿ ಮಾರಿಕಾಂಬಾ ದೇವಸ್ಥಾನ. ಲೈಟಿಂಗ್ಸ್ ಎಲ್ಲ ಭಾರಿ ಮಾಡಿದ್ದಾರೆ. ಗಾಯ್ಸ್ ನೋಡ್ಬೋದು, ಈಗ ತಾನೇ ನಾವು ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಸೊ ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಅಂತ ನೋಡ್ಬೋದು. ಇದೆಲ್ಲ ದಸರಾ ಲೈಟಿಂಗ್, ದಸರಾಗೋಸ್ಕರ ಇದೆಲ್ಲ ಲೈಟಿಂಗ್ ಮಾಡಿದ್ದಾರೆ. ಸೊ ದರ್ಶನ ಕೂಡ ಆಯಿತು, ಚೆನ್ನಾಗಾಯಿತು. ಇನ್ನು ಮುಂದೆ ನಾವು ನೇರವಾಗಿ ಊರ ಕಡೆಗೆ ಹೋಗೋರಿದ್ದೇವೆ. ಬನ್ನಿ ಫ್ರೆಂಡ್ಸ್, ದಾರಿ ಮಧ್ಯೆ ಏನೇನಾಗುತ್ತೆ ಏನೇನಿಲ್ಲ, ಇವತ್ತು ಈಗ ನೈಟ್ ಡಿನ್ನರ್ ಎಲ್ಲಿ ಮಾಡ್ತೀವಿ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಫ್ರೆಂಡ್ಸ್, ಟೈಮ್ 9 ಗಂಟೆ ಆಗಿದೆ. ಸೊ ಸಿರ್ಸಿಯಲ್ಲಿರ್ತಕ್ಕಂಥ ಶ್ರೀ ಗೋವರ್ಧನ್ ಹೋಟೆಲ್ಗೆ ಬಂದಿದ್ದೀವಿ. ಶ್ರೀ ಅಲ್ಲ, ಸೊ ಶ್ರೀ ಮಾರಿಕಾಂಬಾ ದೇವಿ ದರ್ಶನವನ್ನು ಮುಗಿಸ್ಕೊಂಡು ಇವಾಗ ಗೋವರ್ಧನ್ ಹೋಟೆಲ್ಗೆ ಬಂದಿದ್ದೀವಿ. ದರ್ಶನಕ್ಕೆ ನಾನೇನು ಹೋಗಲಿಲ್ಲ, ನಾನು ಫಿಶ್ ತಿಂದಿದ್ದೆ, ಹಾಗಾಗಿ ಇವರು ಅಷ್ಟೇ ಹೋಗಿ ಬಂದರು. ಸೊ ಇವಾಗ ಇಲ್ಲಿ ನಾನ್ ವೆಜ್ ತಿನ್ನಬೇಕು ಅನ್ನೋದಿದೆ ಪ್ಲ್ಯಾನು. ನೋಡೋಣ ಏನೇನು ವೆರೈಟೀಸ್ ಇದೆ ಅಂತ ಹೇಳಿ. ಸೊ ಒಳಗೆ ಹೋಗಿ ಊಟ ಮಾಡೋಣ್ರಿ. ಎಸ್, ಜಲ್ದಿ ಊಟ ಮಾಡಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ್ರಿ. ಇನ್ನು ಇಲ್ಲಿಂದ ನಮ್ದು ಎಷ್ಟು ಕಿಲೋಮೀಟ್ರ್ ಆಗ್ತೈತಿ? ಇಲ್ಲಿಂದ ಸುಮಾರು ಒಂದು 250 250ರಿಂದ 300 ಕಿಲೋಮೀಟರ್ ತನಕ ಆಗ್ತೈತಿ. ಒಂದು ನಡ್ರಿ, ನಾವು ಬೆಳಗ್ಗೆ 3 ಗಂಟೆ ತನಕ ಹೋಗಿ ರೀಚ್ ಆಗ್ಬೇಕು. ಹಾಂ, ರೊಕ್ಕಿ ಒಬ್ಬ ಏನೇನು ಮಾಡತ್ತೆ ಎಂಬಲ್ಲ ಭಾಳ ಮಿಸ್ ಮಾಡ್ಕೊಳತ್ತೇವೆ ರೊಕ್ಕಿಂದ ನಾವು. ನಡಿ ಹೋಗುವ ಒಳಗೆ. ಹೋಟೆಲ್ ಯಾವ ಥರ ಇದೆ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್ ನೋಡಿ. ಯಾವ ಥರ ಎಲ್ಲ ವುಡನ್ ಆಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ಫ್ರೆಂಡ್ಸ್, ಯಲ್ಲಾಪುರ ಘಾಟ್ ದಾಟಿದ್ದೀವಿ. ಇವಾಗ ಯಲ್ಲಾಪುರಲ್ಲಿದ್ದೀವಿ. ಸೊ ಇನ್ನೇನು ಇಲ್ಲಿ ಹೈವೇ ಟಚ್ ಆಗ್ತೀವಲ್ರಿ. ಇನ್ನೊಂದು ಸ್ವಲ್ಪ ಹೊತ್ತು ಟೀ ಬ್ರೇಕ್ ತೊಗೊಂಡಿದ್ದಾರೆ, ಟೀ ಕುಡಿತಾ ಇದ್ದಾರೆ. ಇನ್ನು ಎಷ್ಟೊತ್ತ ಹೈವೇ ಟಚ್ ಆಗಕ್ಕೆ? ಇನ್ನೊಂದು 1.5 ತಾಸ. ಹಾಂ, ಸಿರ್ಸಿನಲ್ಲಿ ನಾವು ನಾನ್ ವೆಜ್ ಊಟನ ಆರ್ಡರ್ ಮಾಡಿದ್ವಿ. ಊಟ ಏನು ನಮ್ಗೆ ಅಷ್ಟು ಖಾಸ್ ಅನ್ನಿಸ್ಲಿಲ್ಲ. 10 ಔಟ್ ಆಫ್ ಒಂದು 6 ಅದು ಕೊಡ್ಬೋದು, ಆ ಥರ ಇತ್ತು. ಸೊ ಊಟ ಮುಗಿಸ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ದೀವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಮಾರ್ನಿಂಗೇ ಬಂದಿದ್ದೀವಿ ನಾವು. ನಿನ್ನೆ ಎಷ್ಟಾಗಿತ್ತಂದರೆ 4:15 ಆಯಿತು, ಅವಾಗ ಬಂದ್ವಿ. ಸೊ ಶಿವಮೊಗ್ಗದಿಂದ ಬರಬೇಕಾದ್ರೆ ಹೂವನ್ನ ತೊಗೊಂಡು ಬಂದಿದ್ದೆ. ಸೊ 2 ಥರ ಸೇವಂತಿ ಹೂವು, ನಮ್ಮ ಕಡೆ ಇದು ಸಿಗೋದಿಲ್ಲ ಜಾಸ್ತಿ, ರೇರ್. ಹಾಗೆ ಸೂಜ್ ಮಲ್ಲಿಗೆ ಕೂಡ ತೊಗೊಂಡು ಬಂದಿದ್ದೆ. ಸೊ ಇವಾಗ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ವಿ, ಅದಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಹೂವನ್ನ ಕೊಡಬೇಕು ದೇವ್ರ ಪೂಜೆಗೆ ಅಂತ ಹೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಮನೇಲಿ ಪೂಜೆ ಎಲ್ಲ ಮಾಡಾಯಿತು. ಸೊ ಇವಾಗ ರೆಡಿ ಆದ್ವಿ, ಎಲ್ಲ ಬ್ರೇಕ್ಫಾಸ್ಟು ಆಯಿತು, ಬಟ್ಟೆ ಎಲ್ಲ ವಾಶ್ ಮಾಡಿದ್ವಿ, ಎಲ್ಲ ಸುಸ್ತು ಆಯಿತು, ಮಲ್ಕೊಂಡು ಎದ್ವಿ. 11:30 ಆಗಿದೆ ಇವಾಗ ಟೈಮ್. ಸೊ ಇವಾಗ ಮಮ್ಮಿ ಮನೆಗೆ ಹೋಗಬೇಕು. ಹಾಗಾಗಿ ನಿಮಗೆ ಅಪ್ಡೇಟ್ ಕೊಡಬೇಕಿತ್ತಲ್ಲ ಎಷ್ಟು ಗಂಟೆಗೆ ಬಂದ್ವಿ ಅಂತ ಹೇಳಿ. ಸೊ 4:15 ಆಗಿತ್ತು. ರೋಡ್ ಮಾತ್ರ ಫುಲ್ಲು ಪ್ರಾಬ್ಲಮ್ ಆಯಿತು. ಎಲ್ಲಿಂದ ಅಂದರೆ ಕಲ್ಲಗಟ್ಟಿಗಿಂದ ಧಾರವಾಡ ಬರಬೇಕಾದ್ರೆ ಫುಲ್ ರೋಡ್ ಕೆಟ್ಟೋಗಿದೆ ಫ್ರೆಂಡ್ಸ್. ಇಷ್ಟು ಸಾಕೈತಲ್ಲ, ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ಗಾಡಿ ಎಲ್ಲ ಇದನ್ನಾಗ್ತಾ ಇತ್ತು, ಅಷ್ಟು ರೋಡ್ ಕೆಟ್ಟೋಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಧಾರವಾಡದಿಂದ ಏನಿಲ್ಲ, ಬೆಳಗಾವಿಗೆ ಆರಾಮಾಗಿ ಬಂದ್ವಿ. ಬೆಳಗಾವಿಯಿಂದ ಚಿಕ್ಕೋಡಿಗೆ ಕೂಡ ಆರಾಮಾಗಿ ಬಂದ್ವಿ. ಹುಕ್ಕೇರಿ ಮಾರ್ಗದಿಂದ ಬಂದ್ವಿ ನಾವು, ಹಾಗಾಗಿ ರೋಡ್ ಚೆನ್ನಾಗಿತ್ತು. ಸಂಕೇಶ್ವರ ಮಾರ್ಗದಿಂದ ಹೋಗ್ಬೇಕಾದ್ರೆ ಹೋಗಿದ್ವಲ್ವ, ಅಲ್ಲಿ ರೋಡ್ ಚೆನ್ನಾಗಿರ್ಲಿಲ್ಲ. ಹಾಗಾಗಿ ಬರ್ಬೇಕಾದ್ರೆ ನಾವು ಹುಕ್ಕೇರಿ ಮಾರ್ಗದಿಂದ ಬಂದ್ವಿ. ಸೊ ಬೆಳಗ್ಗೆ 4:15 ಅಂದರೆ ನಾವು ಮನೇಲಿದ್ವಿ. ಸೊ ಬಂದ ತಕ್ಷಣ ಮಲ್ಕೊಂಡು ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಸೊ ಎಲ್ಲ ಕೆಲಸನ ಇವಾಗ ಮುಗಿಸಿ ದೇವ್ರ ಪೂಜೆದು ಮಾಡಿ ಇವಾಗ ನೆಕ್ಸ್ಟ್ ಆ ಕಡೆ ಹೋಗ್ತಾ ಇದ್ದೀವಿ, ನಮ್ಮ ಅಮ್ಮನ ಮನೆಗೆ. ಹಾಗಾಗಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.